ಫಲವತ್ತತೆ ಮತ್ತು ವೀರ್ಯ ಆರೋಗ್ಯವನ್ನು ಹೆಚ್ಚಿಸಲು ನಿಮ್ಮ ಸಂಗಾತಿ ಮಾಡಬೇಕಾದ ಅಥವಾ ಮಾಡುವುದನ್ನು ನಿಲ್ಲಿಸಬೇಕಾದ 10 ವಿಷಯಗಳು. ಯಾವುದೇ ಕಪಲ್ಲು ಮಕ್ಕಳಾಗಿಲ್ಲ ಅಂತ ತೋರಿಸೋದಕ್ಕೆ ಬಂದಾಗ ತುಂಬ ಜನ ಅಂದ್ಕೊಳ್ಳೋದು ಹೆಣ್ಮಕ್ಳಲ್ಲೇ ತೊಂದರೆ ಇದೆ ಅಂತ. ಆದರೆ ನಾವು ಎವ್ಯಾಲ್ಯೂಯೇಷನ್ ಮಾಡಿದಾಗ ಮತ್ತು ಏನು ರಿಸರ್ಚ್ ಪೇಪರ್ಸ್ ಎಲ್ಲ ಹೇಳುತ್ತೆ ಅಂತ ಅಂದರೆ ಅರೌಂಡ್ 40-50% ತನಕ ಗಂಡು ಮಕ್ಕಳಲ್ಲಿ ಪ್ರಾಬ್ಲಮ್ ಇರೋವಂಥದ್ದು ಸಾಧ್ಯ ಇದೆ. ಸೊ ನಾವು ಟೆಸ್ಟ್ ಮಾಡಿದಾಗ ಕೆಲವು ಪ್ರಾಬ್ಲಮ್ಗಳು ಕಂಡುಹಿಡಿಬೋದು. ಬಟ್ ಇದೆಲ್ಲದಕ್ಕಿಂತ ಮುಂಚೆ ಕೆಲವು ಸಿಂಪಲ್ ಒಂದು 10 ಸ್ಟೆಪ್ ಹೇಳ್ತೀನಿ. ಲೈಫ್ ಸ್ಟೈಲ್ ಚೇಂಜಸ್ ಇದು ಮಾಡಿ ಅದರಿಂದ ನಿಮ್ಮದು ಸ್ಪರ್ಮ್ ಪ್ರೊಡಕ್ಷನ್ ಆಗಲಿ ಸ್ಪರ್ಮ್ದು ಕ್ವಾಲಿಟಿ ಆಗಲಿ ಎಲ್ಲ ಇಂಪ್ರೂವ್ ಆಗಬಹುದು. ಅದು ಯಾವ್ದು ಅಂತ ಅಂದರೆ ಮೊದಲನೇದು ಸ್ಮೋಕಿಂಗ್ ಹಿಸ್ಟ್ರಿ ಏನೇ ಇದ್ದರೂ ಅದನ್ನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ. ಸ್ಮೋಕಿಂಗಿಂದ ಏನು ಫ್ರೀ ರ್ಯಾಡಿಕಲ್ಸ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ, ಇದು ಸ್ಪರ್ಮ್ ಕ್ವಾಲಿಟಿ ಮತ್ತು ಸ್ಪರ್ಮ್ ಕ್ವಾಂಟಿಟಿ ಎರಡನ್ನೂ ಕಡಿಮೆ ಮಾಡುತ್ತೆ. ಸ್ಪರ್ಮ್ದು ಮೂಮೆಂಟು ಕಡಿಮೆ ಆಗಿರುತ್ತೆ, ಸ್ಪರ್ಮ್ ಬ್ರೇಕ್ ಡೌನು ಜಾಸ್ತಿ ಆಗ್ತಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ನೆಲ್ಲ ಕಡಿಮೆ ಮಾಡ್ತಿರುತ್ತೆ. ಸೊ ಸ್ಮೋಕಿಂಗ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ. ನೆಕ್ಸ್ಟು ಆಲ್ಕೋಹಾಲ್ ಮತ್ತು ಈ ರಿಕ್ರಿಯೇಷನಲ್ ಡ್ರಗ್ಸ್ ಏನು ಹೇಳ್ತೀವಿ, ಪಾನ್ ಗುಟ್ಕಾ ಆಗಲಿ ಇದೆಲ್ಲದನ್ನು ಸ್ಟಾಪ್ ಮಾಡಿ. ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ನಮ್ಮದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನು ಮೇಲ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಇದರಿಂದ ಸ್ಪರ್ಮ್ ಪ್ರೊಡಕ್ಷನ್ ಅಫೆಕ್ಟ್ ಆಗುತ್ತೆ, ಪ್ಲಸ್ ಸೆಕ್ಸ್ ಡ್ರೈವು ಕೂಡ ಕಡಿಮೆ ಆಗುತ್ತೆ. ಮೂರನೇದು, ಕೆಲವು ಗಂಡು ಮಕ್ಕಳಲ್ಲಿ ತೂಕ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು 5-10% ಅಷ್ಟು ತೂಕ ಕಡಿಮೆ ಮಾಡಿದ್ರೆ ವೆಯ್ಟ್ ಅವ್ರ ಹೈಟಿಗೆ ಕರೆಕ್ಟಾಗಿ ಮೇಂಟೈನ್ ಆಗಿದ್ರೆ ಅವರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ದಪ್ಪ ಇರೋರಲ್ಲಿ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ಪರ್ಮ್ ಪ್ರೊಡಕ್ಷನ್ಗೆ ಎಫೆಕ್ಟ್ ಆಗಿರುತ್ತೆ. ಸೊ 4ನೇದು ಫುಡ್ ಐಟಮ್ಸ್. ಸೊ ಕೆಲವು ಫುಡ್ ಐಟಮ್ಸು ಫರ್ಟಿಲಿಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಅದು ಯಾವ್ದು ಅಂತ ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋವಂಥ ಫುಡ್ಡು, ಕೋಎನ್ಸೈಮ್ Q10 ಇರೋವಂಥ ಫುಡ್ ಆಗಲಿ ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್, ಜಿಂಕ್, ಸೆಲೆನಿಯಮ್ ಇದೆಲ್ಲ ಜಾಸ್ತಿ ಇರೋವಂಥ ಫುಡ್ ತೊಗೊಳ್ಳಿ ಅಂತ ಹೇಳ್ತೀವಿ. ಅದು ಯಾವ್ದು ಅಂತ ಅಂದರೆ ಈ ಸಿಟ್ರಸ್ ಫ್ರೂಟ್ಸ್, ಹುಳಿ ಇರೋವಂತಹ ನಿಂಬೆಹಣ್ಣು, ಕಿತ್ತಳೆಹಣ್ಣು ಅಥವಾ ಮೋಸಂಬಿ ಆಗಲಿ, ಬೆರೀಸ್ ಆಗಲಿ ಮತ್ತು ದಾಳಿಂಬೆ ಹಣ್ಣಾಗಲಿ, ಈ ಬಟರ್ ಫ್ರೂಟು ಮತ್ತು ವಾಲ್ನಟ್, ಆಲ್ಮಂಡ್ಸ್ ಇದೆಲ್ಲ ಒಳ್ಳೆಯದಾಗಿರುತ್ತೆ. 5ನೇ ಟಿಪ್, ತುಂಬ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಏನು ಪ್ರೈವೇಟ್ ಪಾರ್ಟ್ಸ್ ಹತ್ರ ಏನು ಹೀಟ್ ಜಾಸ್ತಿ ಆದಾಗ ಸ್ಪರ್ಮ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಏನಾಗುತ್ತಲ್ಲ ಅದು ಡಿಸ್ಟ್ರಾಯ್ ಆಗ್ತಾ ಇರುತ್ತೆ. ಸೊ ಈ ಹಾಟ್ ಮಸಾಜಸ್ಸು ಅಥವಾ ಸಾನಾ ಇದನ್ನೆಲ್ಲ ರೆಡ್ಯೂಸ್ ಮಾಡಬೇಕು. ಮತ್ತು ಏನು ಅಂಡರ್ಗಾರ್ಮೆಂಟ್ಸ್ ಹಾಕ್ತಾರೆ ಅದು ಸ್ವಲ್ಪ ಲೂಸ್ ಆಗಿರೋವಂಥದ್ದು, ಪ್ರಿಫರೇಬಲಿ ಕಾಟನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್, ಸ್ಲೀಪ್ ಸ್ಕೆಡ್ಯೂಲ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೈಟ್ ಶಿಫ್ಟ್ಸ್ ಇರುತ್ತೆ, ನಿದ್ದೆ ಚೆನ್ನಾಗಿ ಆಗ್ತಿರಲ್ಲ. ಇದರಿಂದ ಸ್ಟ್ರೆಸ್ ಲೆವೆಲ್ ಜಾಸ್ತಿಯಾಗಿ ಕಾರ್ಟಿಸಾಲ್ ಲೆವೆಲ್ಸು ಜಾಸ್ತಿ ಆಗಿರುತ್ತೆ. ನಾರ್ಮಲ್ ಸರ್ಕೇಡಿಯನ್ ರಿದಮ್ ಇರುತ್ತಲ್ಲ ಇದು ಆಲ್ಟರ್ ಆಗಿರುತ್ತೆ. ಸೊ ನೈಟ್ ನಿದ್ದೆ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್. ಟೆನ್ಷನ್ ಮ್ಯಾನೇಜ್ ಮಾಡ್ಕೊಳ್ಳೋವಂಥದ್ದು, ಟೆನ್ಷನ್ ಆಗಿದೆ, BP ಜಾಸ್ತಿ ಆಗ್ತಾ ಇದೆ, ಗಾಬರಿ ಪಡ್ಕೊಳ್ಳೋವಂಥದ್ದು, ಇದು ಕೂಡ ಕಾರ್ಟಿಸಾಲ್ ಲೆವೆಲ್ಸ್ನ ಅಫೆಕ್ಟ್ ಮಾಡುತ್ತೆ. ಸೊ ಟೆನ್ಷನ್ ಕೂಡ ಕಡಿಮೆ ಮಾಡ್ಕೋಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು. ರೆಗ್ಯುಲರ್ ಎಕ್ಸಸೈಸ್ ಇದು ತುಂಬ ಇಂಪಾರ್ಟೆಂಟ್. ಕೆಲವರು ಜಿಮ್ಗೆ ಹೋಗ್ಬಿಟ್ಟು 2-3 ಅವರ್ಸ್ ಜಿಮ್ಮಲ್ಲಿ ಪ್ರತಿದಿನ ಎಕ್ಸಸೈಸ್ ಮಾಡ್ತೀವಿ ಅಂತಾರೆ. ಅಂಥ ಎಕ್ಸಸೈಸ್ ಅವಶ್ಯಕತೆ ಇಲ್ಲ. ಸಿಂಪಲ್ ಎಕ್ಸಸೈಸಸ್, ಕಾರ್ಡಿಯೋ, ಲೋ ಇಂಪ್ಯಾಕ್ಟ್ ಕಾರ್ಡಿಯೋ ಅಂತ ನಾವೇನು ಹೇಳ್ತೀವಿ, ವಾಕಿಂಗ್ ಇರ್ಬೋದು, ಜಾಗಿಂಗ್, ಸೈಕ್ಲಿಂಗ್, ಯೋಗ, ಮೆಡಿಟೇಷನ್, ಮೈಂಡ್ನೂ ಸಹ ಕಾಮ್ ಇಡೋ ಅಂಥ ಎಕ್ಸಸೈಸಸ್ ಏನಿರುತ್ತೆ ಇದನ್ನು ಮಾಡಿ. 10ನೇದು ಸಿಕ್ ಸಬ್ಸ್ಟೆನ್ಸಸ್. ಅದು ಕೆಲವು ಸಲ ಅಡುಗೆಯಲ್ಲಿ ಬಳಸೋ ಅಂಥ ಸಾಮಗ್ರಿಗಳಿಂದ ಇರ್ಬೋದು, ಈ ನಾನ್ ಸ್ಟಿಕ್ ಕುಕ್ವೇರ್ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು, ಅಥವಾ ನೀವು ಮಾಡೋವಂಥ ಕೆಲಸದಲ್ಲಿ ಕೆಲವು ಸಲ ತುಂಬ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗ್ಬೋದು ನಿಮ್ಮ ಪ್ರೈವೇಟ್ ಪಾರ್ಟ್ಸಿಗೆ, ಅಥವಾ ಕೆಲವು ಕೆಮಿಕಲ್ಸಿಗೆ ಎಕ್ಸ್ಪೋಜರ್ ಆಗಿರ್ಬೋದು, ಡೈಸ್ ಇರ್ಬೋದು, ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಿದ್ದೀರ ಅಂದರೆ ಅಲ್ಲಿ ಯೂಸ್ ಮಾಡುವಂಥ ಕೆಲವು ಕೆಮಿಕಲ್ಸ್ ಇರ್ಬೋದು, ಇದು ಕೂಡ ಸ್ಪರ್ಮ್ ಡ್ಯಾಮೇಜ್ ಮಾಡ್ತಿರುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಿರಲ್ಲ. ಸೊ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದಾಗುತ್ತೆ. ಕೊನೆಯದಾಗಿ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋವಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ BP, ಶುಗರ್, ಥೈರಾಯ್ಡ್ ಹಾರ್ಮೋನ್ ಪ್ರಾಬ್ಲಮ್ ಅಥವಾ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಪ್ರಾಬ್ಲಮ್ ಇದು ಕೂಡ ನಾವು ಬರೀ ಹೆಣ್ಮಕ್ಳು ಪ್ರಾಬ್ಲಮ್ ಅಲ್ಲ, ಗಂಡು ಮಕ್ಕಳಲ್ಲೂ ಕೂಡ ಕಾಣ್ಬೋದು. ಸೊ ಇದು ಏನೇ ಪ್ರಾಬ್ಲಮ್ ಇದ್ರೂ ಸ್ವಲ್ಪ ಫರ್ಟಿಲಿಟಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದನ್ನು ಟೆಸ್ಟ್ ಮಾಡಿಸ್ಕೊಳ್ಳಿ, ಟ್ರೀಟ್ಮೆಂಟ್ ತೊಗೊಳ್ಳಿ. ಸೊ ಗಂಡು ಮಕ್ಕಳು ಈ 10 ಟಿಪ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ, ಫಾಲೋ ಮಾಡಿ. ಈ ಸಿಂಪಲ್ ಸ್ಟೆಪ್ಸಿಂದನೇ ನಾವು ಎಷ್ಟೊಂದು ಚೇಂಜಸ್ ಮಾಡ್ಕೊಳ್ಬೋದು. ಇದರಿಂದನೇ ಸ್ಪರ್ಮ್ ಕೌಂಟು ಇಂಪ್ರೂವ್ ಆಗ್ಬೋದು, ಅದ್ರ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ಬೋದು. ಯಾವುದೇ ಹೆಣ್ಮಕ್ಳು ಈ ವಿಡಿಯೋ ಕೇಳ್ತಾ ಇದ್ದರೆ ಪ್ಲೀಸ್ ನಿಮ್ಮ ಹಸ್ಬೆಂಡ್ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ಈ ಸ್ಟೆಪ್ಸ್ನ ಆದಷ್ಟು ನೀವು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಏನೇ ಡೌಟ್ ಇದ್ರೂ ಕೆಳಗೆ ಕಮೆಂಟ್ ಮಾಡಿ.